ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಆಗಿದೆ. ಇವಾಗ ದೇವ್ರನ್ನ ಕೆರೆ ಹತ್ರ ತಗೊಂಡೋಗಿ ಅದನ್ನೆಲ್ಲ ತೊಳ್ಕೊಂಡು ಎಲ್ಲ ಬರೋದಕ್ಕೆ ಹೋಗಿದ್ದಾರೆ. ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ತೋರಣ ಎಲ್ಲ ಕಟ್ಟೋಣ ಅಂತ ಹೇಳಿ ತೋರಣ ಕಟ್ತಾಯಿದ್ದೆ. ಹಾಗೆ ನಾನು ಗಮನ್ಗೆ ಎಣ್ಣೆ ಮಸಾಜ್ ಮಾಡೋಣ ಅಂತ ಹೇಳಿ, ಚೆನ್ನಾಗಿ ಹಬ್ಬದಲ್ಲಿ ಎಣ್ಣೆ ಮಸಾಜ್ ಮಾಡಬೇಕಲ್ವ, ಹಾಗಾಗಿ ಅವನಿಗೆ ಫುಲ್ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೀನಿ. ಅವನಿಗೆ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ ಆಗುತ್ತೆ. ಗಮನ್ಗೆ ಅವನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅರ್ಧ ಕೆಲಸ ಮುಗಿದ್ಬಿಟ್ರೆ ನಮಗೆ ಅರ್ಧ ಕೆಲಸ ಮುಗ್ದಂಗಾಗುತ್ತೆ. ಹಾಗೆ ಅವನಿಗೆ ಫಸ್ಟೇ ಹಚ್ಚಿ ಸ್ವಲ್ಪ ಹೊತ್ತು ಬಿಸಿಲಲ್ಲೆಲ್ಲ ನಿಲ್ಲಿಸೋಣ ಅಂತ ಹೇಳಿ ಚೆನ್ನಾಗಿ ಅವನಿಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಅಜ್ಜಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಬ್ಬ ಮುಗಿಸ್ಕೊಂಡು. ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನಿಗೆ ಎಣ್ಣೆ ಹಚ್ಬಿಟ್ಟು ಹಾಗೆ ಸ್ವಲ್ಪ ನಿಲ್ಲಿಸಿದೆ. ದೇವಸ್ಥಾನ ಹತ್ರ ದೇವ್ರನ್ನ ನೋಡಿ ಅವನು ಹೋಗಬೇಕು ದೇವಸ್ಥಾನ ಹತ್ರ ಅಂತ ಹೇಳಿ ಹಾಗೆ ರೋಡಲ್ಲಿ ನಿಂತ್ಕೊಂಡಿದ್ದ. ಸ್ವಲ್ಪ ಹೊತ್ತಾಗಲಿ ಅಂತ ನಾನು ಊರೊಳಗಡೆ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಪೂಜೆ ದೇವ್ರನ್ನೆಲ್ಲ ಒಳಗಡೆ ಕೂರಿಸಿದ್ರು. ಹಾಗಾಗಿ ಈಗ ನಾವು ಊರಿಂದ ಹೊರಗಡೆ ಇರೋ ಮಾರಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಗಮನ್ ಹಾಗೂ ನಾನು ಹಸ್ಬೆಂಡ್ ಎಲ್ಲರೂ ಹೋಗ್ತಾಯಿದ್ದೀವಿ. ಹಾಗೆ ಇದು ಊರಿಂದ ಹೊರಗಡೆ ಇದೆಯಲ್ವ, ಇಲ್ಲೇ ಕೆರೆ ಕೂಡ ಇದೆ. ಆ ಕೆರೆಯಿಂದ ಆ ಕಡೆ ಹೋದರೆ ಸಾಕು, ಅಲ್ಲೇ ದೇವಸ್ಥಾನ ಇರೋದು. ಅಲ್ಲಿ ನಾವೇ ಪೂಜೆ ಮಾಡಿಕೊಂಡು ಬರೋದಷ್ಟೇ. ಅಲ್ಲಿ ಪೂಜಾರಿಗಳು ಅಥವಾ ಯಾರೂ ಇರೋದಿಲ್ಲ. ನಮ್ಮ ಪೂಜೆನ ನಾವೇ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರೋಷ್ಟರೊಳಗೆ ಅಕ್ಕ, ಮಗ ಹಾಗೂ ಅಮ್ಮ ಬಂದಿದ್ದರು. ನಾವು ದೇವಸ್ಥಾನದಿಂದ ಬರೋಷ್ಟರೊಳಗಡೆ ಅಮ್ಮ ಹಾಗೂ ಅಕ್ಕನ ಮಗ ತುಷಾರ್ ಹಾಗೂ ನಮ್ಮ ಆಂಟಿ ಮಗ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಹೇಗಿದ್ರು ಹಬ್ಬ ಮುಗಿಸ್ಕೊಂಡು ಸಂಜೆ ಅಜ್ಜಿನ ನೋಡೋಣ ಅಂತ ಹೇಳಿ ಊರಿಗೆ ಹೊರಟ್ವಿ. ಹಾಗೆ ಅಜ್ಜಿ ಊರಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ, ಬಸವೇಶ್ವರ ದೇವಸ್ಥಾನದ್ದು. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳಿ ಹಬ್ಬ ಮುಗಿಸ್ಕೊಂಡು ನಾವು ಇವಾಗೆಲ್ಲ ಹೋಗ್ತಾಯಿದ್ದೀವಿ. ಇದು ಜಸ್ಟ್ ಹಾಸನಲ್ಲಿ ಮೇನ್ ರೋಡು, ಹಾಸನ ಪಾರ್ಕ್ ಬರುತ್ತಲ್ಲ, ಮಹಾರಾಜ ಪಾರ್ಕು, ಆ ಕಡೆಯಿಂದ ಹೋದರೆ ಇಲ್ಲೇ ಅಜ್ಜಿ ಮನೆ ತುಂಬ ಹತ್ತಿರ ಇದೆ, ಹಾಸನ ಸಿಟಿ ಹತ್ರನೇ. ಹಾಗಾಗಿ ಇಲ್ಲಿ ಹಬ್ಬ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಅಜ್ಜಿ ಮುಂಚೆ ಬೆಡ್ ರಿಡನ್ ಆಗಿದ್ದರು, ಬಟ್ ದೇವರ ಆಶೀರ್ವಾದ ಮತ್ತು ಅಜ್ಜಿ ಹೇಗೋ ರಿಕವರಿ ಆಗಿ ಮತ್ತೆ ಚೆನ್ನಾಗಾಗಿದ್ದಾರೆ. ಅದನ್ನು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ನಾವು ಅಜ್ಜಿ ಬೆಡ್ ರಿಡನ್ ಆಗಿಬಿಟ್ರು ಅಂತ ಹೇಳಿ ತುಂಬ ಸಲ ಹೋಗಿ ನೋಡ್ಕೊಂಡು ಬಂದ್ವಿ. ಅಷ್ಟೇ ಬೇಜಾರಾಗ್ತಾಯಿತ್ತು. ಬಟ್ ಅವ್ರು ಮತ್ತೆ ಚೇತರಿಸ್ಕೊಂಡಿದ್ದು ಖುಷಿ ಆಯಿತು. ಹಾಗೆ ಮಕ್ಕಳೆಲ್ಲ ಜಾತ್ರೆ ನೋಡ್ತೀವಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅಜ್ಜಿ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಚೆನ್ನಾಗಿ ಅಲ್ಲೇ ಮಲ್ಕೊಂಡ್ಬಿಟ್ರು. ಆದರೆ ಮಕ್ಕಳೆಲ್ಲ ಸ್ವಲ್ಪ ಎದ್ದೇಳೋದು ಕಷ್ಟ ಅನಿಸುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದೇ ಆಲ್ಮೋಸ್ಟು 12 ಗಂಟೆ ಮೇಲೇ ಸ್ಟಾರ್ಟ್ ಆಗುತ್ತೆ.
ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ ಅಲ್ಲಿ ಹಾಸನಾಂಬ ದೇವಸ್ಥಾನ ಪಕ್ಕ ಸಿದ್ದೇಶ್ವರ ಐತೆಲ್ಲ, ಆ ದೇವರೆಲ್ಲ ಇಲ್ಲಿ ಉತ್ಸವಕ್ಕೆ ಬರ್ತಾರೆ. ಹಾಗಾಗಿ ಮಕ್ಕಳೆಲ್ಲ ಮಲಗಿದ ಮೇಲೆ ಆಲ್ಮೋಸ್ಟು ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಕ್ಕಳೆಲ್ಲ ಮಲ್ಕೊಂಡ್ರು. ಸರಿ ಅಂತ ಹೇಳಿ ನಾನು, ಅಮ್ಮ, ಅಜ್ಜಿ ಬರಲ್ಲ ಅಂತ ಹೇಳಿದ್ರು, ಆಗಲ್ಲ ಅಂತ. ಬಟ್ ಏನೋ ನಾನು ಕರ್ಕೊಂಡು ಹೋಗಿದ್ದಕ್ಕೆ ಫೋರ್ಸ್ ಮಾಡಿ ಅಜ್ಜಿ ಕೂಡ ಬಂದರು. ಅಮ್ಮ ಮತ್ತು ಅಜ್ಜಿ ದೇವಸ್ಥಾನಕ್ಕೆ ಬರೋವ್ರಿಗೂ ಅಷ್ಟೇ ಸೈಲೆಂಟಾಗಿದ್ರು. ಬಂದ ತಕ್ಷಣ ಅವ್ರ ಕಡೆಯವ್ರ ರಿಲೇಷನ್ ಅಥವಾ ಅಮ್ಮನ ಕಡೆ ರಿಲೇಷನ್ ಎಲ್ಲ ಬಂದ್ರಲ್ಲ, ಅವರಿಬ್ಬರು ಫುಲ್ಲು ಮಾತಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ರು. ಹಾಗೆ ನಾನು ಸ್ವಲ್ಪ ಹೊತ್ತು ದೇವ್ರನ್ನ ನೋಡಿಕೊಂಡು ನಾನು ಮತ್ತೆ ರಿಟರ್ನು ಮನೆಗೆ ಹೋಗ್ಬಿಟ್ಟೆ, ಪಾಪುನ ಮಲಗಿಸ್ಬಂದಿದ್ದೇನೆ ಅಂತ ಹೇಳಿ. ಮಧ್ಯರಾತ್ರಿ ಆದ್ರೂ ತುಂಬ ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ ಅಂದರೆ ಎಲ್ಲ ಹೆಣ್ಮಕ್ಳು ಮತ್ತು ಎಲ್ಲರೂ ಅಜ್ಜಿ ಮನೆ ಹತ್ರ ಎಲ್ಲರೂ ಬಂದಿರ್ತಾರೆ. ನೋಡೋದಕ್ಕೇ ಖುಷಿಯಾಗುತ್ತೆ. ಎಲ್ಲಿಗೆ? ಅಲ್ಲಿ ಈ ದೋದಿನ ಇಟ್ಟೆ ಓದಿದ್ದು. ಬೂವ ಎಲ್ಲಿದ್ದಾವೆ? ಬೂ ಇಲ್ಲ ಇದಾವೆ. ಎಷ್ಟು? ಇದು 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 ಎಲ್ಲ ಇದಾವೆ. ಇದುದಲ್ಲೂ ಎಲ್ಲ ಹಸುದಲ್ಲೂ ಇದಾವೆ. ಎಲ್ಲ ಹಸುಗಳಿದಾವ? ಅಮ್ಮ ಆಂಟಿ ದೋಸೆ ಇಟ್ಟಿದೆ. ಹೌದಾ? ಇದು ನೋಡಿ, ಇದು ಅಮ್ಮ ಇದು ನೋಡು, ಇದು ಇದು ಉಲ್ಟೆನೆ ಬೂವ. ಅದು ಹುಲ್ಲ. ಇದು ನೋಡು, ಈ ಬೂವ ತಡೋದೆ. ಹಸುದನ್ನ ಏನ್ ಮನೆ ಇದ್ದಾವೆ, ಮನೆ ತಟ್ಟಿತ್ತು. ಮನೆ ಸರಿ ನಂದು ಅಲ್ಲೋಗಲ್ ಮುಂತಿ ಮುಂದಕ್ಕೆ ಹೋಗ್ಬೇಕು. ನಡಿ ಆ ಕಡೆ ಮುಂದಕ್ಕೆ ನಡಿ. ಏನು ಮಾಡಪ್ಪ ಮುಂದಕ್ಕೆ ಆ ಕಡೆ ಹಾಕ್ಬಾ. ಇಲ್ಲ ಹಾಕ್ಬಿಟ್ಟು ಮುದ್ದು ಮಾಡು. ಹಂಗೆ ಎಸಿಬಾರ್ದಪ್ಪ. ಹುಲ್ಲಾಕ ಅದಕ್ಕೂ ಅಲ್ಲೇ ಸೊಪ್ಪು ಅಲ್ಲಿ ಬಾಗ್ಲ ಹತ್ರ ಬಿದ್ದಿದೆ ನೋಡು. ಹೋಗಲ್ಲ ಅದ್ರ ಹತ್ರ, ಮೇಕೆ ಹತ್ರ ಹೋಗು. ಇಲ್ಲ ನೋಡು. ತಗೋ. ಸರ್, ನಮ್ಗೊಂದು ನೀರಿನ ಬಾಟಲ್ ಕೊಡಿ ಸರ್. ಎಷ್ಟು ರೂಪಾಯಿ? ಇದು 30 ರೂಪಾಯಾ? ತಗೊಳ್ಳಿ ದುಡ್ಡು ತಗೊಳ್ಳಿ ಸರ್. ಚೇಂಜ್ ಕೊಡಿ ಸರ್. ಇಲ್ಲ ನೋಡಿಲ್ಲ. ನೀರು ಓಕೆ ತಗೊಂಡಿದ್ದೀವಿ. ಚೇಂಜ್ ಕೊಡಿ ಸರ್. ಕೊಡಿ. ಮೇಡಮ್ ಎಷ್ಟು ಇದೆ ಹೇಳಿ ಸರ್? 3 ರೂಪಾಯಿ ಚೇಂಜ್ ಕೊಟ್ರಾ? ಎಷ್ಟಿದೆ ಬಾಟಲ್ಲು? 3. ಥ್ಯಾಂಕ್ ಯು ಆಲ್. ಇನ್ನೊಂದು ವ್ಲಾಗ್ನಲ್ಲಿ ಮತ್ತೆ ಬರ್ತೀನಿ. ಇಷ್ಟೊತ್ತು ನನ್ನ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್.